ಈಗ ದಕ್ಷಿಣ ಕನ್ನಡದಲ್ಲಿ 2ನೇ ಸುತ್ತು ಅಂತಾರೆ. ಕೆಲವು ಕಡೆಗಳು ಇನ್ನೂ ಸುತ್ತುಗಳು ತುಂಬಾ ಕಡಿಮೆ ಇದಾವೆ. ಅದೇ 2-1 ಅಂದ್ರೆ ಕಡಿಮೆ ಅಂತ. ಕಡಿಮೆನೆ. 6, 7, 8ಕ್ಕೆ ಹೋಗಿದ್ದಾರೆ ಅಂದ್ರೆ 30% ಆದ್ರೂ ಮುಗಿಸಿದ್ದಾರೆ ಅಂತ ಅರ್ಥ ಹೌದು. ಅಲ್ವಾ? Yes. ಹಾಗಾಗಿ ಲೆಟ್ ಅಸ್ ಸಿ ಏನಾಗತ್ತೆ ಅಂತ ನೋಡೋಣ. ಬಟ್ ಒಂದು ಕ್ಲಿಫ್ ಹ್ಯಾಂಗರ್ ಬಹಳ ಕೆಟ್ಟ ಕುತೂಹಲವನ್ನು ಕೆರಳಿಸಿರುವಂತಹ ಮೊದಲ 1.5 ಗಂಟೆಗಳ ಕಾಲವಂತೂ ಇದು ಹೌದು. ನಿರಮ್ಮಳವಾಗಿ ನಿಶ್ಚಿಂತೆಯಿಂದ ದೇಶ ಹೀಗೆ ಸಾಕ್ತಾ ಇರಬಹುದು ಅಂತ ಲೆಕ್ಕಾಚಾರ ಸಿಕ್ಕಿಬಿಡುತ್ತೆ ಅಂತ ಅನ್ನೋ ಲಕ್ಷಣ ಅಂತೂ ಸದ್ಯಕ್ಕೆ ಕಾಣಿಸ್ತಾ ಇಲ್ಲ. ಇದೆಲ್ಲದಕ್ಕೆ ಕಾರಣ ಬಹುಮುಖ್ಯವಾಗಿ ಉತ್ತರ ಪ್ರದೇಶ. ಇವ್ರ ಲೆಕ್ಕ ಹಾಕದಂಗೆ ಏನಾದರೂ ಉತ್ತರ ಪ್ರದೇಶದಲ್ಲಿ ಇವ್ರಿಗೆ 60-70ರಲ್ಲೇ ಲೀಡಲ್ಲಿ ಇದ್ದಿದ್ದಿದ್ರೆ ಇವ್ರು ಈಗಲೂ 300+ ಅಲ್ಲೇ ಇರೋರು, 320 330 ಅಲ್ಲೇ ಇರೋರು. ಹೌದು. ಸೊ ಉತ್ತರ ಪ್ರದೇಶ ಕೈ ಏನಾದರೂ ಈಗ ಹೋಗ್ತಿರೋ ರೀತಿಯಲ್ಲಿ ಕೊಟ್ಟರೆ ದೇರ್ ಈಸ್ ಸಮ್ ಟ್ರಬಲ್, ಟೆರಿಬಲ್ ಟ್ರಬಲ್ ಫಾರ್ NDA ಅಂಡ್ BJP NDAಗೆ ಇದೆ ಅಂತ ಕಾಣುತ್ತೆ ಮೇಲ್ನೋಟಕ್ಕೆ. ಬಟ್ ಈ ಬಾರಿ ಬಹಳ ದೊಡ್ಡ ಮಟ್ಟದಲ್ಲಿ ವಿಶ್ಲೇಷಣೆ ನಡೀತಾ ಇದೆ ಸರ್. ಬಹುಮತಕ್ಕೆ ಹೋಗ್ಬಿಡ್ತಾರೆ, ಬಟ್ ಕಳೆದ ಬಾರಿ ಗೆದ್ದ ರೀತಿಯಲ್ಲಿ 2-2 ಲಕ್ಷ 3-3 ಲಕ್ಷ ಮಾರ್ಜಿನಲ್ ಗೆಲ್ಲಲ್ಲ, ತುಂಬಾ ಕಡಿಮೆ ಮಾರ್ಜಿನಲ್ ಬರುತ್ತೆ, ಅದು ಫೈಟ್ ತುಂಬಾ ಜಾಸ್ತಿ ಇರುತ್ತೆ ಅಂತಾನೆ ಹೇಳ್ತಾ ಇದ್ದೀವಿ ಸರ್. ಅಲ್ಟಿಮೇಟ್ಲಿ ನಮ್ದು ಚುನಾವಣೆ ಫಲಿತಾಂಶ ಬರೋ ದಿನ ಮತ್ತು ಮಾರನೇ ದಿನ ಇವೆಲ್ಲ ಚರ್ಚೆಗೆ ಒಳಗಾಗುತ್ತೆ. ಇದು ಫಾರ್ ಎಕ್ಸಾಂಪಲ್ ಅಸೆಂಬ್ಲಿ ಕ್ಷೇತ್ರಗಳಲ್ಲಿ ಯಾರೋ ದಿನೇಶ್ ಗುಂಡೂರಾವ್ 500 ವೋಟಿಂದ ಗೆದ್ರು ಅಂತನೋ, ಯಾರೋ ಈ ಥರ ಎಲ್ಲ ಇದೆಲ್ಲ ಈಗ ಚರ್ಚೆನೇ ಅಲ್ಲ. ಈಗ ಅವ್ರ ಮಂತ್ರಿ ಆದರೂ ಅವ್ರ ಪಡೆದವ್ರು ಓಡಾಡ್ಕೊಂಡಿರ್ತಾರೆ. ಹಾಗಾಗಿ ಅವೆಲ್ಲ ಚರ್ಚೆಗಳಿಗೆ ಬರೋದು ಯಾವಾಗ ಅಂತಂದ್ರೆ ಈ ಆರಂಭದ 6-7 ದಿನ, ಆಮೇಲೆ ಸರ್ಕಾರಗಳು ಫಾರಂ ಆಗ್ಬಿಟ್ರೆ ಅದನ್ನೆಲ್ಲ ಜನ ಮಾಡ್ತಾರೆ. ಚಾನ್ಸಸ್ ಸರ್ ಈಗ ಎಕ್ಸಿಟ್ ಪೋಲ್ಗಳ ರೀತಿಯಲ್ಲಿ ತುಂಬಾ ವ್ಯತ್ಯಾಸಗಳಾಗ್ಬಿಟ್ಟು 350+ ಹೋಗೋ ಮಟ್ಟಕ್ಕೆ ಹೋಗುವಂತ ಕಾಣಿಸ್ಕೊಳ್ಳುತ್ತಾ ಸರ್ ಈಗಿನ ರೌಂಡ್ಸ್ ಗಳನ್ನ ನೋಡ್ತಾ ಇದ್ರೆ? ಗೊತ್ತಿಲ್ಲ ನನಗೆ, ಯಾಕಂದ್ರೆ ಈಗ ಈ 1.5 ಗಂಟೆಯಲ್ಲಿ ನಡೆದಿರೋದು ನೋಡಿದ್ರೆ ಆ ರೀತಿ ಆಗೇ ಆಗತ್ತೆ ಅಂತ ಹೇಳೋ ಸ್ಟೇಜಲ್ಲಿ ಇಲ್ಲ, ಇದ್ದಂಗೆ ಕಾಣಿಸಲ್ಲ. ಹಂಗೆ ಹೇಳಕ್ಕಾಗಲ್ಲ ಈಗ. ಓಕೆ. ಯಾಕಂದ್ರೆ 6 ರೌಂಡೋ 5 ರೌಂಡೋ 4 ರೌಂಡೋ ಆದ್ಮೇಲೂ ಈಗ 40ರಲ್ಲೆಲ್ಲ ಹೋಲ್ಡ್ ಮಾಡ್ತಿದ್ದಾರೆ SP ಅಥವಾ ಕಾಂಗ್ರೆಸ್ ಉತ್ತರ ಪ್ರದೇಶದಲ್ಲಿ ತಮ್ಮ ಲೀಡನ್ನ ಅಂತಂದ್ರೆ ದೆನ್ ಸಮಥಿಂಗ್ ಹ್ಯಾಸ್ ಗಾನ್ ರಾಂಗ್ ಅಲ್ಲಿ ಅಂತ ಅರ್ಥ ನಿಮಗೆ. ಓಕೆ. ಇಲ್ಲದೇ ಇದ್ರೆ ಹಂಗಾಗಲ್ಲ ನೋಡಿ. ಈಗ ಅಮೇಥಿನಲ್ಲಿ ಸ್ಮೃತಿ ಇರಾನಿಗೆ ಸತತವಾಗಿ ಹಿನ್ನಡೆನೇ ಆಗ್ತಾ ಇದೆ, ಮುನ್ನಡೆಗೆ ಬರ್ತಾರೆ. ಆ ಸೀಟು ಹಿನ್ನಡೆಯಲ್ಲಿ ಇರಲೇಬಾರದು ಅಂತ ಲೆಕ್ಕಾಚಾರ. ಹೌದು. ಎಸ್, ಆ ಸೀಟು ಅಲ್ವಾ? ಹೌದು. ಫ್ರಮ್ ರೌಂಡ್ 1 ಇಂದ ರೌಂಡ್ 20 ವರೆಗೆ ಅವ್ರು ಲೀಡಲ್ಲಿ ಇರಬೇಕು ಅಂತಾನೆ ಇರಬೇಕು ಅಂತ ಲೆಕ್ಕಾಚಾರ ನಮಗೆ. ಹಾಗಾಗಿ ಮುಂದಕ್ಕೆ ಅದು ಹೇಗಾಗುತ್ತೆ, ಸ್ಮೃತಿ ಇರಾನಿನೂ ಚೇಂಜ್ ಆಗ್ಬೋದು, ಸ್ಮೃತಿ ಇರಾನಿದು ಬದಲಾಗಬಹುದು, ದಟ್ಸ್ ಎ ಡಿಫರೆಂಟ್ ಇಶ್ಯೂ. ಬಟ್ ಕೆಲವು ಸೀಟ್ಗಳಲ್ಲಿ ಕಂಫರ್ಟಬಿಲಿಟಿ ಇಲ್ಲ. ಅಂದ್ರೆ ಆ ಮಾರ್ಜಿನ್ಗಳು ಜಾಸ್ತಿ ಇದ್ದಾಗ ಗೊತ್ತಾಗ್ಬಿಡುತ್ತೆ, ಸೋತ್ ಬಿಡ್ತಾರೆ ಗೆದ್ದು ಬಿಡ್ತಾರೆ ಅಂತ. ಕಂಫರ್ಟಬಲ್ ಆಗಿಲ್ಲ ಒಂಥರ ಯಾವುದುವೆ. ಎಸ್, ಎಲ್ಲರೂ ಒಂಥರ ಹಿಂಗೂ ಆಗ್ಬೋದಾ ಹಂಗೂ ಆಗ್ಬಿಡ್ಬೋದಾ ಅನ್ನೋ ಲೆಕ್ಕಾಚಾರದಲ್ಲೇ ಇದ್ದಾರೆ. ಅಂದರೆ ನಿಶ್ಚಿತತೆ ಕಾಣಿಸ್ತಾ ಇಲ್ಲ ಯಾವುದ್ರಲ್ಲೂ. ಲೈಕ್ ಫ್ಯೂ ಕಾನ್ಸ್ಟಿಟ್ಯುನ್ಸೀಸ್ ಲೈಕ್ ಹಾಸನ ರೂರಲ್ಲು ಈ ಟೈಪ್ ಬಿಟ್ಟರೆ ಅನಿಶ್ಚಿತತೆಗಳಿಲ್ಲ ಯಾವುದ್ರಲ್ಲೂ. ಲೆಟ್ ಅಸ್ ಸಿ UPಯಲ್ಲಿ ಮತ್ತೆ NDAಗೆ ಹಿನ್ನಡೆ ಅಂತಾನೆ ಹೇಳ್ತಾ ಇದ್ದಾರೆ. ತುಂಬಾ ಕಡಿಮೆ 41ಕ್ಕೆ ಹೋಗಿದ್ದಾರೆ ಸರ್ ಇಂಡಿಯಾ ಕೂಟ ಸರ್. ಅದೇ ಹೇಳಿದ್ದು ವಿಚ್ ಇಸ್ ಹಾಫ್ ಆಫ್ ದಿ. ಹೌದು ಸರ್, ಹಾಫ್. ಅದು ಆಲ್ಮೋಸ್ಟ್ ಅರ್ಧನೇ 41 ಲೀಡ್ಗೆ ಅಂತಂದ್ರೆ ಟ್ರಮೆಂಡಸ್ ಪರ್ಫಾರ್ಮೆನ್ಸ್ ಅವಾಗ ಅವ್ರದ್ದು. ಅಲ್ಲ, ಕಾಂಗ್ರೆಸ್ ಎಷ್ಟು ತಗೊಂಡಿದೆ, SP ಎಷ್ಟು ತಗೊಂಡಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸರ್. ಈಗ ಅಲ್ಲಿ ಕಾಂಗ್ರೆಸ್ ಆ ಪ್ರಮಾಣದಲ್ಲಿ ತಗೊಳ್ಳುವಂತ ಪರಿಸ್ಥಿತಿಗೆ ಬಂದಿದೆಯಾ, ಇಲ್ಲ SP ಆ ಪ್ರಮಾಣದಲ್ಲಿ ತಗೊಳ್ಳೋ ಪರಿಸ್ಥಿತಿಗೆ ಹೋಗಿದೆಯಾ ಇರ್ಬೋದು. ಯಾರು ತಗೊಂಡಿದ್ದಾರೆ ಅನ್ನೋದು ಆಮೇಲೆ ಗೊತ್ತಾಗುತ್ತೆ, ನಂಬರ್ಸ್ ಅಲ್ಲಿ ಸಿಕ್ಕತ್ತೆ ಈಗ ಸ್ವಲ್ಪ ಹೊತ್ತಲ್ಲಿ. ಹೌದು. ಲೆಟ್ ಅಸ್ ಸಿ ಅದು ಎಲ್ಲಿಗೆ ಹೋಗುತ್ತೆ ಅಂತ.